ನಮಸ್ಕಾರ ಪ್ರಿಯ ಭಕ್ತಾದಿಗಳೇ ಮತ್ತು ಯೂಟ್ಯೂಬ್ ವೀಕ್ಷಕರೇ. ನಮ್ಮ ಪುಣ್ಯಭೂಮಿ ಕರ್ನಾಟಕವು ಸಾವಿರಾರು ಶಕ್ತಿ ಪೀಠಗಳಿಗೆ ಮತ್ತು ಮಹಿಮಾನ್ವಿತ ದೇವಸ್ಥಾನಗಳಿಗೆ ತವರೂರು. ಇಂದು ನಾವು ನಿಮ್ಮನ್ನು ಕರೆದೊಯ್ಯುತ್ತಿರುವುದು ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲೆಯಾದ ಬಳ್ಳಾರಿಯ ಆರಾಧ್ಯ ದೈವ ದಕ್ಷಿಣ ಕಾಶಿಯಷ್ಟೇ ಪ್ರಸಿದ್ಧವಾಗಿರುವ ಶ್ರೀ ಕನಕ ದುರ್ಗಮ್ಮನ ಸನ್ನಿಧಿಗೆ. ಕನಕ ದುರ್ಗಮ್ಮ ಎಂದೊಡನೆ ನಮಗೆ ಮೊದಲು ನೆನಪಾಗುವುದು ಆಂಧ್ರ ಪ್ರದೇಶದ ವಿಜಯವಾಡದ ಕೃಷ್ಣಾ ನದಿ ತೀರದ ಇಂದ್ರಕಿಲಾದ್ರಿ ಪರ್ವತ. ಆದರೆ ಅದೇ ಹೆಸರಿನೊಂದಿಗೆ ಅಷ್ಟೇ ಮಹಿಮೆಯೊಂದಿಗೆ ಬಳ್ಳಾರಿಯಲ್ಲಿಯೂ ತಾಯಿ ನೆಲೆಸಿದ್ದಾಳೆ. ದುಷ್ಟ ಶಿಕ್ಷಣ ಮತ್ತು ಶಿಷ್ಟರ ರಕ್ಷಣೆಗಾಗಿ ಸ್ವಯಂ ವ್ಯಕ್ತವಾಗಿ ಉದ್ಭವಿಸಿದ ಈ ತಾಯಿ ತನ್ನ ಭಕ್ತರನ್ನು ಕಣ್ಣಿನ ರೆಪ್ಪೆಯಂತೆ ಕಾಪಾಡುತ್ತಾಳೆ ಎಂಬ ನಂಬಿಕೆ ಇದೆ. ಈ ವಿಡಿಯೋದಲ್ಲಿ ನಾವು ಬಳ್ಳಾರಿಯ ಹೆಸರಿನ ಹಿಂದಿರುವ ರಹಸ್ಯ, ದೇವಸ್ಥಾನದ ಪುರಾತನ ಇತಿಹಾಸ, ವಿಶಿಷ್ಟವಾದ ಸಿಡಿಬಂಡಿ ಉತ್ಸವ ಮತ್ತು ತಾಯಿಯ ದರ್ಶನದ ಸಮಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ತಾಯಿಯ ಕೃಪೆಗೆ ಪಾತ್ರರಾಗಿ. ಬಳ್ಳಾರಿ ಎಂಬ ಹೆಸರು ಹೇಗೆ ಬಂತು ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಇದಕ್ಕೆ ಪೂರಕವಾಗಿ ನಮಗೆ ಅನೇಕ ಐತಿಹಾಸಿಕ ಮತ್ತು ಪುರಾಣ ಕಥೆಗಳು ಸಿಗುತ್ತವೆ. ಒಂದು ಕಥೆಯ ಪ್ರಕಾರ ಈ ಪ್ರದೇಶದಲ್ಲಿ ಹಿಂದೆ ದುರ್ಗಮ್ಮ ಎಂಬ ತಾಯಿ ನೆಲೆಸಿದ್ದಳು. ದುರ್ಗಾ ಎಂದರೆ ಬಳ್ಳಾರಿ ಎಂದು ಕರೆಯಲಾಗುತ್ತಿತ್ತು. ಇದರಿಂದಲೇ ಈ ಊರಿಗೆ ಬಳ್ಳಾರಿ ಎಂಬ ಹೆಸರು ಬಂತು ಎನ್ನಲಾಗುತ್ತದೆ. ಇನ್ನೊಂದು ಅತ್ಯಂತ ಆಸಕ್ತಿದಾಯಕ ಕಥೆಯು ಬಸವ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಬಳ್ಳಾರಿಯ ಹತ್ತಿರದ ಕೋಲಾರಿನಲ್ಲಿ ಮಲ್ಲೇಶ ಅಥವಾ ಮಲ್ಲಯ್ಯ ಎಂಬ ದೊಡ್ಡ ಶಿವಭಕ್ತನಿದ್ದನು. ಆತನು ಶಿವ ಪೂಜೆ ಮಾಡದೆ ಆಹಾರವನ್ನು ಸೇವಿಸುತ್ತಿರಲಿಲ್ಲ. ಅವನ ಭಕ್ತಿಗೆ ಮೆಚ್ಚಿದ ಮಹೇಶ್ವರನು ಪ್ರತ್ಯಕ್ಷನಾಗಿ ಧಾನ್ಯವನ್ನು ಅಳೆಯುವ ಸಾಧನವಾದ ಬಳ್ಳದ ಆಕಾರದಲ್ಲಿ ನೆಲೆಸುವುದಾಗಿ ವರ ನೀಡಿದನು. ಈ ರೀತಿ ಧಾನ್ಯದ ಅಳತೆಗೋಲಾದ ಬಳ್ಳದ ರೂಪದಲ್ಲಿ ಸ್ವಾಮಿ ಉದ್ಭವಿಸಿದ್ದರಿಂದ ಈ ಪ್ರದೇಶಕ್ಕೆ ಬಳ್ಳಾರಿ ಎಂಬ ಹೆಸರು ಬಂತು ಎಂಬುದು ಸ್ಥಳೀಯರ ಬಲವಾದ ನಂಬಿಕೆ. ಬಳ್ಳಾರಿಯ ಪೈಲೂರು ಮತ್ತು ಕುರಗೋಡುಗಳಲ್ಲಿ ದೊರೆತಿರುವ ಕ್ರಿಸ್ತ ಶಕ 1131ರ ಶಿಲಾಶಾಸನಗಳಲ್ಲೂ ಬಳ್ಳಾರಿ ಎಂಬ ಹೆಸರಿನ ಉಲ್ಲೇಖವಿದೆ. ಬಳ್ಳಾರಿಯ ಕನಕ ದುರ್ಗಮ್ಮ ದೇವಸ್ಥಾನವು ಕೇವಲ ಭಕ್ತಿಯ ಕೇಂದ್ರವಲ್ಲ, ಇದು ಅದ್ಭುತ ಐತಿಹಾಸಿಕ ಪರಂಪರೆಯನ್ನು ಹೊಂದಿದೆ. ದೇವಸ್ಥಾನವು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಸ್ಕಂದ ಪುರಾಣದಂತಹ ಪ್ರಾಚೀನ ಗ್ರಂಥಗಳಲ್ಲಿ ಈ ಕ್ಷೇತ್ರದ ಮಹಿಮೆಯ ವರ್ಣನೆ ಇದೆ. ಈ ದೇವಸ್ಥಾನದ ಪ್ರಸ್ತುತ ಸ್ವರೂಪವು ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿ ನಿರ್ಮಿಸಲ್ಪಟ್ಟಿತ್ತು ಎಂದು ಇತಿಹಾಸಕಾರರು ಹೇಳುತ್ತಾರೆ. ದೇವಸ್ಥಾನವು ಒಂದು ಸಣ್ಣ ಬೆಟ್ಟದ ಮೇಲೆ ನೆಲೆಸಿದ್ದು ಇದನ್ನು ಇಂದ್ರಕಿಲಾದ್ರಿ ಎಂದೇ ಕರೆಯಲಾಗುತ್ತದೆ. ದೇವಸ್ಥಾನದ ಸುತ್ತಲೂ ಎತ್ತರವಾದ ಪ್ರಾಕಾರಗಳಿದ್ದು ಪ್ರವೇಶ ದ್ವಾರದಲ್ಲಿ ಸಿಂಹ ವಾಹನದ ಮೇಲೆ ಕುಳಿತಿರುವ ತಾಯಿಯ ಅಷ್ಟಭುಜದ ಭವ್ಯ ವಿಗ್ರಹವು ಭಕ್ತರನ್ನು ಸ್ವಾಗತ ಮಾಡುತ್ತದೆ. ಹಿಂದೆ ಈ ತಾಯಿ ಕೇವಲ ಒಂದು ಬೇವು ಮರದ ಕೆಳಗೆ ನೆಲೆಸಿದ್ದಳಂತೆ. ಕಾಲಾನಂತರದಲ್ಲಿ ವಿವಿಧ ರಾಜವಂಶಗಳ ಮತ್ತು ಭಕ್ತರ ಸಹಕಾರದಿಂದ ಇಂದು ಇಷ್ಟು ಭವ್ಯವಾದ ದೇಗುಲವಾಗಿ ಮಾರ್ಪಟ್ಟಿದೆ. ಪುರಾಣಗಳ ಪ್ರಕಾರ ಕೃತಯುಗಕ್ಕಿಂತಲೂ ಮೊದಲು ಕೀಲು ಎಂಬ ಯಕ್ಷನು ತಾಯಿಯ ದರ್ಶನಕ್ಕಾಗಿ ಘೋರ ತಪಸ್ಸು ಮಾಡಿದ್ದನು. ಅವನ ತಪಸ್ಸಿಗೆ ಮೆಚ್ಚಿದ ತಾಯಿ ಪ್ರತ್ಯಕ್ಷಳಾದಾಗ ತಾಯಿ ನೀನು ನನ್ನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸಬೇಕು ಎಂದು ಬೇಡಿಕೊಂಡನು. ಆಗ ತಾಯಿ ಅವನನ್ನು ಪರ್ವತವಾಗಿ ನೆಲೆಸುವಂತೆ ತಿಳಿಸಿ ತಾನು ರಾಕ್ಷಸ ಸಂಹಾರದ ನಂತರ ಅದೇ ಪರ್ವತದ ಮೇಲೆ ನೆಲೆಸುವುದಾಗಿ ಭರವಸೆ ನೀಡಿದ್ದಳು. ಹೀಗೆ ಕೀಲು ಎಂಬ ಯಕ್ಷನು ಪರ್ವತವಾದಾಗ ಅದಕ್ಕೆ ಕಿಲಾದ್ರಿ ಎಂದು ಹೆಸರು ಬಂತು. ಇಂದ್ರಾದಿ ದೇವತೆಗಳು ತಾಯಿಯನ್ನು ಪೂಜಿಸಲು ಇಲ್ಲಿಗೆ ಬರುತ್ತಿದ್ದರಿಂದ ಇದು ಇಂದ್ರಕಿಲಾದ್ರಿ ಎಂದು ಪ್ರಸಿದ್ಧವಾಯಿತು. ತಾಯಿ ಇಲ್ಲಿ ಮಹಿಷಾಸುರ ಮರ್ದಿನಿಯಾಗಿ ಕನಕ ವರ್ಣದೊಂದಿಗೆ ಅಂದರೆ ಬಂಗಾರದ ಬಣ್ಣ ಪ್ರಕಾಶಿಸುತ್ತಾ ಭಕ್ತರಿಗೆ ದರ್ಶನ ನೀಡಿದ್ದರಿಂದ ಇವಳು ಕನಕ ದುರ್ಗಮ್ಮ ಎಂದು ಪ್ರಸಿದ್ಧಿಯಾದಳು. ಗರ್ಭಗುಡಿಯೊಳಗೆ ಪ್ರವೇಶಿಸಿದಾಗ ನಿಮಗೆ ಅದ್ಭುತ ಅನುಭವವಾಗುತ್ತದೆ. ಇಲ್ಲಿ ತಾಯಿ ಅತ್ಯಂತ ವಿಶಿಷ್ಟವಾದ ರೂಪದಲ್ಲಿ ದರ್ಶನ ನೀಡುತ್ತಾಳೆ. ವಿಶಾಲವಾದ ಕಣ್ಣುಗಳು ಮತ್ತು ತೀಕ್ಷ್ಣವಾದ ನಾಸಿಕದೊಂದಿಗೆ ತಾಯಿ ಸಿಂಹ ವಾಹನದ ಮೇಲೆ ಆಸೀನಳಾಗಿದ್ದಾಳೆ. ಗರ್ಭಗುಡಿಯ ದ್ವಾರದ ಇರುಬದಿಯಲ್ಲಿ ಇಚ್ಛಾಶಕ್ತಿ ಮತ್ತು ಕ್ರಿಯಾಶಕ್ತಿಯ ಸ್ವರೂಪಗಳನ್ನು ನಾವು ಕಾಣಬಹುದು. ತಾಯಿ ಇಲ್ಲಿ 8 ಕೈಗಳಲ್ಲಿ 8 ಆಯುಧಗಳನ್ನು ಹಿಡಿದು ಮಹಿಷಾಸುರ ಸಂಹಾರ ಮಾಡುವ ಉಗ್ರ ರೂಪದಲ್ಲಿದ್ದರೂ ತನ್ನ ಭಕ್ತರಿಗೆ ಮಾತ್ರ ಅವಳು ಕರುಣಾಮಯಿ ತಾಯಿ. ಈ ತಾಯಿಯನ್ನು ಅರ್ಜುನನು ಕೂಡ ದರ್ಶಿಸಿ ಅನುಗ್ರಹ ಪಡೆದಿದ್ದನು ಎಂಬ ಉಲ್ಲೇಖವಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಬಾಲಾ ತ್ರಿಪುರ ಸುಂದರಿಯ ರೂಪದಲ್ಲಿ ಉಯ್ಯಾಲೆ ಸೇವೆ ನಡೆಯುತ್ತದೆ. ಇದರಲ್ಲಿ ಭಕ್ತರೇ ಸ್ವತಃ ಪಾಲ್ಗೊಳ್ಳಬಹುದು. ಕನಕ ದುರ್ಗಮ್ಮನಿಗೆ ಬಂಗಾರವೆಂದರೆ ಅಚ್ಚುಮೆಚ್ಚು. ಆದ್ದರಿಂದಲೇ ಅವಳನ್ನು ಕನಕಪ್ರಿಯ ಎಂದೂ ಕರೆಯಲಾಗುತ್ತದೆ. ವಿಶೇಷ ದಿನಗಳಾದ ದಸರಾ, ಯುಗಾದಿ ಮತ್ತು ವರಮಹಾಲಕ್ಷ್ಮಿ ಹಬ್ಬಗಳಂದು ತಾಯಿಯನ್ನು 8 ಕಿಲೋಗಳಿಗಿಂತಲೂ ಹೆಚ್ಚು ತೂಕದ ಚಿನ್ನದ ಆಭರಣಗಳಿಂದ ಅಲಂಕರಿಸಲಾಗುತ್ತದೆ. ಉಳಿದ ದಿನಗಳಲ್ಲಿ ಬೆಳ್ಳಿಯ ಕವಚ ಮತ್ತು ಪುಷ್ಪಾಲಂಕಾರದೊಂದಿಗೆ ತಾಯಿ ದರ್ಶನ ನೀಡುತ್ತಾಳೆ. ಬಳ್ಳಾರಿಯ ಜನರು ಯಾವುದೇ ಶುಭ ಕಾರ್ಯವನ್ನು ಮಾಡುವ ಮೊದಲು ಈ ತಾಯಿಯ ದರ್ಶನ ಪಡೆಯುವುದು ಕಡ್ಡಾಯ.
ವಿಶೇಷವಾಗಿ ಮಹಿಳೆಯರು ತಮ್ಮ ರಾಹು ದೋಷ ನಿವಾರಣೆಗಾಗಿ ಮತ್ತು ಸಂಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ನಿಂಬೆಹಣ್ಣಿನ ದೀಪಗಳನ್ನು ಹಚ್ಚಿ ಪ್ರಾರ್ಥಿಸುತ್ತಾರೆ. ದೇವಸ್ಥಾನದ ಆವರಣದಲ್ಲಿ ನಾಗದೇವತೆಯ ಮಂದಿರವಿದ್ದು ನಾಗದೋಷ ಇರುವವರು ಇಲ್ಲಿ ಪೂಜೆ ಸಲ್ಲಿಸಿ ಅನುಗ್ರಹ ಪಡೆಯುತ್ತಾರೆ. ಬಳ್ಳಾರಿ ಕನಕ ದುರ್ಗಮ್ಮನ ದೇವಸ್ಥಾನದ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ವಾರ್ಷಿಕ ಸಿಡಿಬಂಡಿ ಉತ್ಸವ. ಈ ಹಬ್ಬಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ. ಹಿಂದೆ ಪ್ಲೇಗ್ನಂತಹ ಸಾಂಕ್ರಾಮಿಕ ರೋಗಗಳು ಹರಡಿದಾಗ ಜನರು ರಕ್ಷಣೆಗಾಗಿ ತಾಯಿಗೆ ಸಿಡಿಬಂಡಿ ಉತ್ಸವ ಮಾಡುವುದಾಗಿ ಹರಕೆ ಹೊತ್ತಿದ್ದರು. ಅಂದಿನಿಂದ ಇಂದಿನವರೆಗೂ ಈ ಸಂಪ್ರದಾಯ ನಡೆದುಕೊಂಡು ಬಂದಿದೆ. ಶಿವರಾತ್ರಿಯ ನಂತರ ಬರುವ ಮೊದಲ ಮಂಗಳವಾರದಂದು ಈ ಉತ್ಸವ ನಡೆಯುತ್ತದೆ. ಗಣಿಗ ಸಮಾಜದವರು ತಯಾರಿಸುವ 40 ಅಡಿ ಎತ್ತರದ ಮರದ ದಿಮ್ಮಿಯನ್ನು 3 ಎತ್ತುಗಳು ಎಳೆಯುವ ಬಂಡಿಯ ಮೇಲೆ ಇರಿಸಿ ದೇವಸ್ಥಾನದ ಸುತ್ತ 3 ಬಾರಿ ಪ್ರದಕ್ಷಿಣೆ ಹಾಕಿಸಲಾಗುತ್ತದೆ. ಈ ಸಮಯದಲ್ಲಿ ಸುಮಾರು 3 ರಿಂದ 5 ಲಕ್ಷ ಭಕ್ತರು ಸೇರಿ ರಥದ ಮೇಲೆ ಹಣ್ಣು ಮತ್ತು ಹೂಗಳನ್ನು ಎಸೆಯುವ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುತ್ತಾರೆ. ಬಳ್ಳಾರಿಯ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಬಹಳ ಸುಲಭ. ಬಳ್ಳಾರಿಯು ಬೆಂಗಳೂರು, ರಾಯಚೂರು, ತಿರುಪತಿ ಮತ್ತು ವಿಜಯವಾಡದಂತಹ ಪ್ರಮುಖ ನಗರಗಳೊಂದಿಗೆ ಉತ್ತಮ ರೈಲು ಸಂಪರ್ಕವನ್ನು ಹೊಂದಿದೆ. ಗುಂತಕಲ್ ಜಂಕ್ಷನ್ ಇಲ್ಲಿಗೆ ಸಮೀಪದ ಪ್ರಮುಖ ರೈಲ್ವೆ ನಿಲ್ದಾಣ. ಇನ್ನು ದೇವಸ್ಥಾನವು ದಿನನಿತ್ಯ ಬೆಳಗ್ಗೆ 5 ಗಂಟೆ 30 ನಿಮಿಷದಿಂದ ರಾತ್ರಿ 8 ಗಂಟೆ 30 ನಿಮಿಷದವರೆಗೆ ಸತತವಾಗಿ ತೆರೆದಿರುತ್ತದೆ. ವಿಶೇಷ ಹಬ್ಬಗಳಂದು ದರ್ಶನದ ಸಮಯ ಬದಲಾಗಬಹುದು. ನೀವು ಬಳ್ಳಾರಿಗೆ ಬಂದಾಗ ಈ ತಾಯಿಯ ದರ್ಶನ ಪಡೆಯಲು ಮರೆಯಬೇಡಿ. ಇಲ್ಲಿ ಬೆಳಗುವ ಒಂದು ದೀಪವು ನಿಮ್ಮ ಜೀವನದ ಎಲ್ಲ ಕತ್ತಲೆಯನ್ನು ದೂರ ಮಾಡುತ್ತದೆ ಎಂಬುದು ಭಕ್ತರ ದೃಢ ವಿಶ್ವಾಸ. ಪ್ರಿಯ ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಇಂತಹ ಇನ್ನಷ್ಟು ಧಾರ್ಮಿಕ ಮತ್ತು ಐತಿಹಾಸಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಆ ತಾಯಿ ಕನಕದುರ್ಗಮ್ಮ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಮತ್ತು ಸುಖ ಶಾಂತಿಯನ್ನು ನೀಡಲಿ. ಓಂ ಶಾಂತಿ.